ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಂಧುಗಳೇ, ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಯಾವೊಂದು ವಿಷಯದ ಕುರಿತು ನಿಮಗೆ ತಿಳಿಸಿಕೊಳ್ಳಿಕ್ಕೋಸ್ಕರ ಬಂದಿದ್ದೀನಿ ಅಂತಂದರೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026. ಸೊ ಇದನ್ನು ಇಂಗ್ಲೀಷ್ನಲ್ಲಿ ನಾವು ನೋಡ್ತಾ ಹೋದಾಗ KSET 2026 ನೋಟಿಫಿಕೇಷನ್ ನಿನ್ನೆ ತಾನೇ ರಿಲೀಸ್ ಆಯಿತು. ಸೊ ಇದಕ್ಕೆ ಯಾರೆಲ್ಲ ಅರ್ಹರಿದ್ದೀರಿ ಮತ್ತು ಇದನ್ನು ಯಾರ್ಯಾರು ಎಕ್ಸಾಮನ್ನು ಬರೀಬಹುದು, ಸೊ ಇದೆಲ್ಲ ಪರೀಕ್ಷೆ ಸ್ವಲ್ಪ ನಿಮಗೆ ಗೊಂದಲಮಯ ಇರ್ತದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಅದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಳ್ಳಲಿಕ್ಕೆ ಬಂದಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಈಗ ನೋಟಿಫಿಕೇಷನ್ ಬಗ್ಗೆ ನಾವು ನೋಡೋಣ. ಆನ್ಲೈನ್ ಮೂಲಕ ಅರ್ಜಿಯನ್ನು ಈಗ ಆಗಲೇ ಪ್ರಾರಂಭ ಮಾಡಿದ್ದಾರೆ. ಸೊ ಅವರು ತಿಳಿಸಿಕೊಟ್ಟಿರುವ ಹಾಗೆ 10/8/2026ರಿಂದ ನೆಕ್ಸ್ಟ್ ಮಂತ್ 5/9/2026ವರೆಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ನಿಮಗೆ ಟೈಮ್ ಇದೆ. ಆನಂತರ ಅರ್ಜಿ ಶುಲ್ಕವನ್ನು ಮುಂದಿನ ತಿಂಗಳು 6/9 ಅಂದರೆ ಅರ್ಜಿ ಏನು ಅಪ್ಲಿಕೇಶನ್ 5ನೇ ತಾರೀಕಿಗೆ ಮುಗಿತೈತಲ್ಲ, ಸೊ ಅದೊಂದು ಅಪ್ಲಿಕೇಶನ್ ಮುಗಿದ ತಕ್ಷಣ ಮರನೇ ದಿನ ಲಾಸ್ಟ್ ಏನಿದೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಎಲ್ಲ ಮುಗಿದ ತಕ್ಷಣ ನಿಮ್ಮ ಹಾಲ್ ಟಿಕೆಟ್ ಎಕ್ಸಾಮನ್ನು ಬರೀಲಿಕ್ಕೋಸ್ಕರ ಹಾಲ್ ಟಿಕೆಟನ್ನು 10 ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಮೊದಲೇ ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ದಿನಾಂಕವನ್ನು ಕೂಡ ಈಗಲೇ ಆ ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರೆ. ಸೊ 1/10/2026ರಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. ಆನಂತರ ಪರೀಕ್ಷೆ ದಿನಾಂಕವನ್ನು ನಾವು ನೋಡ್ತಾ ಹೋದಾಗ ಕೆದವರು ಪ್ರತಿ ವರ್ಷ ಏನು ಮಾಡ್ತಾರೆ, ಒಂದು ವರ್ಷದ ಪರೀಕ್ಷಾ ವೇಳಾಪಟ್ಟಿ ಯಾವುದು ರೆಗ್ಯುಲರ್ ಆಗಿ ಎಕ್ಸಾಮ್ ನಡೀತಾವಲ್ಲ, ಸೊ ಆ ಒಂದು ಎಕ್ಸಾಮ್ನ ಏನು ಮಾಡ್ತಾರೆ, ಆಗಲೇ ಒಂದು ವರ್ಷದ ವರದಿಯನ್ನು ಅವರು ಆಗಲೇ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಹಾಗೆ ಈ ಎಕ್ಸಾಮ್ ಡೇಟನ್ನು ಮೊದಲೇ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಯಾವಾಗಿದೆ ಅಂತಂದರೆ 11/10/2026 ಅಂದರೆ ಅಕ್ಟೋಬರ್ 11ನೇ ತಾರೀಕು ಸಂಡೇ ದಿನ ಅವತ್ತೇನಿದೆ KSET ಎಕ್ಸಾಮ್ ಇದೆ. ಇನ್ನು ಈ ಬಾರಿ ನೋಡ್ತಾ ಹೋದಾಗ ಕಳೆದ ಬಾರಿ ಕಡಿಮೆ ವಿಷಯವನ್ನು ಎಕ್ಸಾಮನ್ನು ನಡೆಸಿದ್ರು. ಸೊ ಈ ಬಾರಿ ಹಾಗಾಗಿಲ್ಲ. ಈ ಬಾರಿ ಎಷ್ಟಿದೆ ಅಂದರೆ ಒಟ್ಟು 37 ವಿಷಯಗಳನ್ನು ಕುರಿತು ಇವತ್ತು ಏನು ಮಾಡ್ತಾ ಇದ್ದಾರೆ, ಇವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ 37 ವಿಷಯ ಯಾವ್ಯಾವುದು ಅಂತಕ್ಕಂಥದ್ದನ್ನು ನೀವೀಗ ನನ್ನ ಒಂದು ವಾಟ್ಸಪ್ ಚಾನಲಲ್ಲಿ ಅಲ್ಲಿ ಹಾಕಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿಲ್ಲ, ಅಲ್ಲಿ ಜಾಯ್ನ್ ಆಗಿ. ನನ್ನ ವಾಟ್ಸಪ್ ಚಾನಲ್ನ ಲಿಂಕ್ ಏನಾದರೂ ಬೇಕಾದರೆ ನನ್ನ ಯೂಟ್ಯೂಬ್ನ ಪ್ರೊಫೈಲಲ್ಲಿ ನೋಡಿದರೆ ನಿಮಗೆ ಅಲ್ಲಿ ವಾಟ್ಸಪ್ನ ಲಿಂಕ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಒಂದು ವೇಳೆ ಅಲ್ಲಿ ಏನಾದರೂ ನಿಮ್ಗೆ ಗೊತ್ತಾಗದೇ ಇದ್ದರೆ ಕೆಳಗಡೆ ನೀಡಿರುವಂತಹ ಈ ಒಂದು ನಂಬರ್ಗೆ ಜಸ್ಟ್ ವಾಟ್ಸಪ್ ಚಾನಲ್ ಲಿಂಕ್ ಅಂತ ನೀವು ಸೆಂಡ್ ಮಾಡಿದರೆ ನಾನು ಲಿಂಕ್ನ ಕಳಿಸ್ತೀನಿ. ಪರೀಕ್ಷಾ ಶುಲ್ಕವನ್ನು ನಾವು ನೋಡ್ತಾ ಹೋದಾಗ ಪರೀಕ್ಷಾ ಶುಲ್ಕವನ್ನು ಈ ಬಾರಿ ಬಹಳಷ್ಟು ಕಡಿಮೆ ಮಾಡಿದ್ದಾರೆ. ಸೊ ಹೋದ ಸಲ ಏನಾಗಿತ್ತು, GM ಮತ್ತು OBC ಅವ್ರಿಗೆ 1,000 ಏನೋ ಇತ್ತು. ಆನಂತರ SC ST PWD ಆನಂತರ ಅದರ್ ಕೆಟಗರಿಗಳಿಗೆ 700 ಇತ್ತು. ಸೊ ಆದರೆ ಈ ಸಲ ಆ ರೀತಿ ಮಾಡಿಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಹುದ್ದೆಗಳ ಒಂದು ಜಾತ್ರೆನೇ ನಡೀತಾ ಇದೆ. ಸೊ ಹಾಗಾಗಿ ಅದು ಎಲ್ಲ ಎಕ್ಸಾಮ್ಗಳನ್ನು KAದವರೇ ನಡೆಸ್ತಾ ಇರುವ ಕಾರಣ ಮೇ ಬಿ ಈ ಸಲ ಏನೋ ಅರ್ಜಿ ಶುಲ್ಕವನ್ನು ಕಡಿಮೆ ಮಾಡಿದ್ದಾರೆ ಅಂತಂದು ನನಗನ್ನಿಸ್ತಾ ಇದೆ. ಸೊ ಈ ಬಾರಿ ನೋಡ್ತಾ ಹೋದಾಗ GM ಮತ್ತು OBC ಕೆಟಗರಿಗಳಿಗೆ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 750 ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ. ಹಾಗೆ SC ST ಕ್ಯಾಟಗರಿ 1 PWD ಆನಂತರ ಥರ್ಡ್ ಜೆಂಡರ್ ಇವ್ರಿಗೂ ಕೂಡ 500 ರೂಪಾಯಿಯನ್ನು ಈ ಸಲ ಏನು ಮಾಡಿದ್ದಾರೆ, ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ. ಇನ್ನು ನೋಡ್ತಾ ಹೋದಾಗ ಬಹಳಷ್ಟು ಜನಕ್ಕೆ ಗೊಂದಲಮಯ ಇರೋದು ಎಲ್ಲಿ ಅಂತಂದರೆ, ನಾನು ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿದ್ದಾವೆ. PG MA MCom MSc ಇರ್ಬೋದು. ಸೊ ಇವರಿಗೆಲ್ಲ ಒಂದು ಗೊಂದಲಮಯ ಏನಿದೆ ಅಂತಂದರೆ, ಅಡ್ಮಿಷನ್ ಏನೋ ನೀವು ಮಾಡಿಸಿದ್ರಿ, ಮಾಡಿಸಿದ ತಕ್ಷಣ ನಾವು ಈ ಒಂದು ಎಕ್ಸಾಮನ್ನು ಬರೀಬಹುದಾ ಅಂತ ನಿಮಗೊಂದು ಪ್ರಶ್ನೆ ಇರುತ್ತೆ, ಕಾಡ್ತಾ ಇರುತ್ತೆ. ಸೊ ನೆನಪಿನಲ್ಲಿಟ್ಕೊಳ್ರಿ, ಯಾರು ಅಡ್ಮಿಷನ್ ಮಾಡಿಸಿ ಈಗ ಫಸ್ಟ್ ಸೆಮಿಸ್ಟರ್ ಇದ್ದೀರೋ ಆನಂತರ ಸೆಕೆಂಡ್ ಸೆಮಿಸ್ಟರ್ ಇದ್ದೀರೋ, ಯಾಕೆಂದರೆ ಕೆಲವೊಂದು ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಸೆಮಿಸ್ಟರ್ ಓದ್ತಿದ್ದೀರಿ, ಕೆಲವೊಂದು ವಿಶ್ವವಿದ್ಯಾಲಯದಲ್ಲಿ ಈಗ ಸೆಕೆಂಡ್ ಸೆಮಿಸ್ಟರ್ ಇದ್ದೀರಿ, ಥರ್ಡ್ ಸೆಮಿಸ್ಟರ್ ಇದ್ದಾರೆ, ಆನಂತರ ಫೈನಲ್ ಸೆಮ್ 4th ಸೆಮಿಸ್ಟರ್ನಲ್ಲಿ ಕೂಡ ಇದ್ದೀರಿ. ನೀವು ಅಡ್ಮಿಷನ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿತ್ತು ಅಂದರೆ ನೀವು ಈ ಒಂದು ಎಕ್ಸಾಮನ್ನು ಬರೀಬಹುದು. ನೆನಪಿನಲ್ಲಿಟ್ಕೊಳ್ರಿ, ನೀವು MA MCom MScಯಲ್ಲಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಇದ್ದವರು ಈ ಒಂದು ಎಕ್ಸಾಮನ್ನು ಬರೀಬಹುದು. ಆನಂತರ ಈ MA MCom MSc ಮುಗಿದೋಗಿರುತ್ತಲ್ಲ, ಅವರು ಕೂಡ ಈ ಒಂದು ಎಕ್ಸಾಮನ್ನು ಬರೀಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ಏನಿಲ್ಲ, ವಯೋಮಿತಿ ಇಲ್ಲ, ಇದನ್ನು ಎಲ್ಲರೂ ಕೂಡ ಬರೀಬಹುದು. ಆನಂತರ ಇಲ್ಲಿ ಮುಖ್ಯವಾಗಿ ಒಂದು ವಿಷಯವನ್ನು KSETನವರು ಅಂದರೆ KAದವರು ಸ್ಪಷ್ಟಪಡಿಸಿದ್ದಾರೆ. ಏನಂತಂದರೆ,
ಈಗ ಕೆಲವೊಬ್ಬರು ಒಂದಕ್ಕಿಂತ ಹೆಚ್ಚಿನ, ಫಾರ್ ಎಕ್ಸಾಂಪಲ್ MA ಒಳಗೆ ಕನ್ನಡನೂ ಮಾಡಿರ್ತಾರೆ, ಪೊಲಿಟಿಕಲ್ ಸೈನ್ಸು ಮಾಡಿರ್ತಾರೆ, ಅಥವಾ ಜಿಯೋಗ್ರಫಿ ಮಾಡಿರ್ತಾರೆ, ಇನ್ನೊಂದು ಏನಾದರೂ ಎಕನಾಮಿಕ್ಸು ಮಾಡಿರ್ತಾರೆ. ಆದರೆ ನೆನಪಿನಲ್ಲಿಟ್ಕೊಳ್ರಿ, ನೀವು ಒಂದನ್ನು ಮಾತ್ರ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶ ಇದೆ. ಸೊ ನೀವು ಎರಡೆರಡು MA MCOM ಅಥವಾ MSc ಯಾವುದಾದ್ರೂ ಸಬ್ಜೆಕ್ಟ್ ಎರಡೆರಡು MA ಗ್ರ್ಯಾಜುಯೇಷನನ್ನು ಮಾಡಿದರೆ, ನೆನಪಿನಲ್ಲಿಟ್ಕೊಳ್ರಿ, 2 ಸಬ್ಜೆಕ್ಟ್ ಮೇಲೆ ನೀವೇನಾದರೂ ಮಾಸ್ಟರ್ಸ್ ಡಿಗ್ರಿ ಮಾಡಿದರೆ ನೀವು ಕೇವಲ ಒಂದು ಎಕ್ಸಾಮನ್ನು ಮಾತ್ರ, ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮನ್ನು ಮಾತ್ರ ಬರೀಬಹುದು. ಹಾಗಾಗಿ ಇಲ್ಲಿ ನಾವು ಅವರು ಸ್ಪಷ್ಟವನ್ನು ಪಡಿಸಿದ್ದಾರೆ. ಏನಂತಂದರೆ, ಒಂದಕ್ಕಿಂತ ಹೆಚ್ಚಿನ ವಿಷಯಗಳಲ್ಲಿ ಯಾರಾದರೂ MA MCOM ಅಥವಾ MSc ಮಾಡಿದರೆ ನೀವುಗಳು ಒಂದು ಎಕ್ಸಾಮನ್ನು ಮಾತ್ರ ಬರೀಬೇಕು ಅಂತಂದು. ಇನ್ನು ಪರೀಕ್ಷಾ ವಿಧಾನವನ್ನು ನೋಡ್ತಾ ಹೋದಾಗ ನೋಡ್ರಿ, ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 2 ಪೇಪರ್ ಇರುತ್ತೆ. ಪತ್ರಿಕೆ 1 ಎಲ್ಲರಿಗೂ ಕೂಡ ಇದು ಸಾಮಾನ್ಯವಾದಂಥದ್ದು, GK. ಸೊ ಈ ಒಂದು ಪೇಪರು ಯಾರು MA ಮಾಡಿರಲಿ, MCOM ಮಾಡಿರಲಿ, MSc ಮಾಡಿರಲಿ, ಇವರೆಲ್ಲರಿಗೂ ಸೇರಿ ಪೇಪರ್ 1ಅನ್ನು ಇಟ್ಟಿರ್ತಾರೆ. ಸೊ ಅಲ್ಲಿ 50 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಆನಂತರ ಪೇಪರ್ 2 ಇಟ್ಟಿರ್ತಾರೆ, ಅಲ್ಲಿ 100 ಕ್ವಶನ್ ಇರ್ತಾವೆ, 200 ಮಾರ್ಕ್ಸ್. ಸೊ ಪೇಪರ್ 2ನಲ್ಲಿ ಏನಿರುತ್ತೆ ಅಂತಂದರೆ, ನೀವು ಮಾಸ್ಟರ್ಸ್ ಡಿಗ್ರಿನಲ್ಲಿ ಯಾವ ಒಂದು ವಿಷಯದ ಮೇಲೆ MA MSc ಅಥವಾ MCOM ಮಾಡಿರ್ತಾರಲ್ಲ, ಸೊ ಆ ಒಂದು ವಿಷಯವನ್ನು ಪೇಪರ್ 2 ಆಗಿ ಇಟ್ಟಿರ್ತಾರೆ. ಸೊ ಒಟ್ಟು KCETನಲ್ಲಿ ಇರ್ತಕ್ಕಂಥ ಅಂಕಗಳು ಎಷ್ಟು ಅಂದರೆ 150 ಕ್ವಶನ್ಸ್ಗಳು 300 ಮಾರ್ಕ್ಸ್. ಸೊ ಯಾವುದೇ ಕೂಡಂತಹ ಲೆಸ್ ಮಾರ್ಕ್ಸ್ಗಳು ಇಲ್ಲಿ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ 4 ತಪ್ಪಾದರೆ 1 ಸರಿಯಾದಂಥ ಉತ್ತರ ಇಲ್ಲಿ ಹೋಗಲ್ಲ. ನೀವು ಎಲ್ಲ ಕ್ವಶನ್ಸ್ಗೂ ಟಚ್ ಮಾಡಿ ಬರಬಹುದು. ಇದೊಂದು ನೆನಪಿನಲ್ಲಿ ಇಟ್ಕೋಬೇಕಾಗಿದ್ದಂತಹ ನೀವು ಅಂಶ. ಇನ್ನು ಕೊನೆಯದಾಗಿ ನೋಡ್ತಾ ಹೋದಾಗ ಭಾಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಯಾವ ರೀತಿ ಇವರು ನಮ್ಮನ್ನು ಕಟ್ ಆಫ್ ಮಾಡ್ತಾರೆ ಅಂತಕ್ಕಂಥದ್ದು. ನೋಡ್ರಿ, ಯಾವ ಒಂದು ವಿಷಯದಲ್ಲಿ ಎಷ್ಟು ಜನ ಅಪ್ಲಿಕೇಶನನ್ನು ಹಾಕಿರ್ತಾರಲ್ಲ, ಈ ಒಂದು ವಿಷಯ ಪೊಲಿಟಿಕಲ್ ಸೈನ್ಸ್ ಅಂತ ಇಟ್ಕೊಳ್ರಿ. ಪೊಲಿಟಿಕಲ್ ಸೈನ್ಸ್ನಲ್ಲಿ ಒಂದು ಈ ವರ್ಷ 2026ರಲ್ಲಿ ಒಂದು 10,000 ಜನ ಅಪ್ಲೈ ಮಾಡಿದರು ಅಂದರೆ 10,000ನ್ನು ಆ 10,000 ಜನದಲ್ಲಿ 6% ಜನಕ್ಕೆ ಮಾತ್ರ ಏನು ಮಾಡ್ತಾರೆ, ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಕಟ್ ಆಫ್ ಆಧಾರಿತದ ಮೇಲೆ. ಹಾಗಾಗಿ ಈ ಒಟ್ಟು 10,000 ನೀವು ಅದನ್ನು ಲೆಕ್ಕ ಮಾಡಿರಿ, 10,000 × 6 / 100 ಎಷ್ಟು ಬರುತ್ತಲ್ಲ ಉತ್ತರ, ಅಷ್ಟು ಜನಕ್ಕೆ ಏನು ಮಾಡ್ತಾರೆ, KCET ಸರ್ಟಿಫಿಕೇಟ್ ಈ ವರ್ಷನ ಕೊಡ್ತಾರೆ. ಪರೀಕ್ಷಾ ಕೇಂದ್ರಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಭಾಳಷ್ಟು ಜನಕ್ಕೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಗೊಂದಲ ಇರುತ್ತೆ. ಏನಪ್ಪ ಅಂತಂದರೆ, ನೋಡ್ರಿ, ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ ಅಂದರೆ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರಿನಲ್ಲಿ ಎಕ್ಸಾಮ್ ಪರೀಕ್ಷಾ ಕೇಂದ್ರಗಳನ್ನು ಇಟ್ಟಿದ್ದಾರೆ. ಆದರೆ 18 ವಿಷಯಗಳಿಗೆ ಮಾತ್ರ ಈ ಮೇಲಿನಂತಹ ಎಲ್ಲ ಜಿಲ್ಲೆಗಳು ಅನ್ವಯ ಆಗ್ತಾವೆ. ಇಲ್ಲಿ ಭಾಗ A ಮತ್ತು ಭಾಗ B ಅಂತ ಮಾಡಿದ್ದಾರೆ. ಭಾಗ ಎನಲ್ಲಿ ಬರ್ತಕ್ಕಂತಹ ವಿಷಯಗಳು ಆ PDF ಅನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಭಾಗ ಎನಲ್ಲಿ ಯಾವ್ಯಾವ ವಿಷಯಗಳು ಬಂದಿದ್ದಾವೆ, ಭಾಗ B-ನಲ್ಲಿ ಯಾವ್ಯಾವ ವಿಷಯ ಇದ್ದಾವೆ ಅಂತಂದು. ಈ ಭಾಗ ಎನಲ್ಲಿರ್ತಕ್ಕಂಥವರು ಕರ್ನಾಟಕದ ಅವರು ನೀಡಿದಂತಹ ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲಿ ನೀವು ಎಕ್ಸಾಮ್ ಕೇಂದ್ರವನ್ನು ತಗೋಬಹುದು. ಸೊ ಪರೀಕ್ಷಾ ಕೇಂದ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ನೀವು ಯಾವ ಒಂದು ಡಿಸ್ಟಿಕ್ಕನ್ನು ಅಲ್ಲಿ ಸೆಲೆಕ್ಟ್ ಮಾಡಿರ್ತೀರೋ ಅದೇ ಡಿಸ್ಟಿಕ್ನಲ್ಲಿ ನಿಮ್ಮ ಒಂದು ಎಕ್ಸಾಮ್ ಬರುತ್ತೆ. ಇನ್ನು ಭಾಗ B-ನಲ್ಲಿ ನೋಡ್ತಾ ಹೋದಾಗ ಭಾಗ B-ಗೆ ಸಂಬಂಧಪಟ್ಟಂತಹ ಏನಿದಾವೆ ಭಾಗ B-ನಲ್ಲಿ ಅಂದರೆ ಒಟ್ಟು 19 ವಿಷಯ. ಭಾಗ B-ನಲ್ಲಿ ಎಷ್ಟಿದಾವೆ, 19 ವಿಷಯ. ಇವರಿಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಸೆಂಟರನ್ನು ಸೆಲೆಕ್ಟ್ ಮಾಡುವಂಥ ಅವಕಾಶವನ್ನು ಕೊಟ್ಟಿಲ್ಲ. ಕೆದವರು ಸ್ಪಷ್ಟವಾಗಿ ಅವ್ರ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಸೊ ಅದರಲ್ಲಿ ನಾನು ಕೆಲವೊಂದಿಷ್ಟನ್ನು ಮಾತ್ರ ಹೇಳ್ತೀನಿ. ಒಂದು ಜಿಯೋಗ್ರಫಿ ಇರ್ಬೋದು, ಮನೋವಿಜ್ಞಾನ, ಆನಂತರ ಜನಪದ ಸಾಹಿತ್ಯ, ಉರ್ದು, ಆನಂತರ ಈ ದೃಶ್ಯಕಲೆ, ಸಂಗೀತ ಇರ್ಬೋದು, ಮಹಿಳಾ ಅಧ್ಯಯನ, ತತ್ವಶಾಸ್ತ್ರ, ಆನಂತರ ಈ ಕಾನೂನು, ಸಂಸ್ಕೃತ, ಈ ಥರದಂತಹ ಯಾವ್ಯಾವ ಕೆಲವೊಂದಿಷ್ಟು ವಿಷಯಗಳಿದಾವಲ್ಲ, ಇವುಗಳಿಗೆ ಏನಂದರೆ ಕೇವಲ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ. ಇವರಿಗೆ ಕರ್ನಾಟಕದ ವಿವಿಧ ಕೇಂದ್ರಗಳಲ್ಲಿ ಅವಕಾಶವಿಲ್ಲ. ಯಾಕಂದರೆ ನನಗನ್ಸುತ್ತೆ ಜನಸಂಖ್ಯೆ ಭಾಳ ಕಡಿಮೆ ಈ ಒಂದು ವಿಷಯಗಳಲ್ಲಿ ಅಪ್ಲೈ ಮಾಡೋದು. ಕಳೆದ ಬಾರಿ ನಾನು ಒಂದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದಂದರೆ ಇಲ್ಲಿ ಜಿಯೋಗ್ರಫಿ.
ಕಳೆದ ಬಾರಿ ನಾನು ನೋಡಿರುವಂತಹ ಪ್ರಕಾರ ಆಲ್ ಓವರ್ ಕರ್ನಾಟಕದಲ್ಲಿ ಜಿಯೋಗ್ರಫಿ ಆಗ್ತುವಂಥವ್ರು ಎಷ್ಟು ಜನ ಅಂದರೆ ಸರಿಸುಮಾರು ಒಂದು 545ರಿಂದ ಒಂದು 700 ಜನ ಹಿಡೀರಿ. ಅಷ್ಟೇ ಜನ ಅಪ್ಲೈ ಮಾಡಿದರು ಜಾಗೃತಿ. ಹಾಗಾಗಿ ಇವರಿಗೆ ಎಲ್ಲ ಕಡೆ ಎಕ್ಸಾಮನ್ನು ನಡೆಸಲಿಕ್ಕಾಗಲ್ಲ. ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಅಂದಾಜು ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಮಿನಿಮಮ್ ಒಂದು 400ರಿಂದ 500 ಜನ ಬರೆಯುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ವಿಷಯಕ್ಕೆ ಕೇವಲ 500 ಅಪ್ಲಿಕೇಶನ್ ಬೀಳ್ತಿದ್ದಾವೆ ಅಂದರೆ ಅವ್ರು ಏನು ಮಾಡಬೇಕು? ಹಾಗಾಗಿ ಒಂದೇ ಸೆಂಟ್ರನ್ನು ಅವ್ರು ಮಾಡಿದ್ದಾರೆ, ಬೆಂಗಳೂರು. ನೀವಿಲ್ಲಿ ಆ ಒಂದು ಪಿ ಡಿ ಎಫನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. 1ರಿಂದ 19 ಸಬ್ಜೆಕ್ಟ್ ಇದಾವೆ. ಆ ಒಂದು ಸಬ್ಜೆಕ್ಟಿಗೆ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ. ಇನ್ನು ಈ ಒಂದು ವಿಷಯ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಏನಾದರೂ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಇರ್ತಕ್ಕಂತಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವುದ್ರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಮತ್ತೊಂದು ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.